ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವಂದೇ ಮಾತರಂ ಗೀತೆ ವಿವಾದಕ್ಕೆ ಸಂಬಂಧಿಸಿದಂತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ ವಂದೇ ಮಾತರಂ ಗೀತೆಯನ್ನು 2 ಪ್ಯಾರಾಗಳಿಗೆ ಸೀಮಿತ ಮಾಡಲಾಗಿತ್ತು. ಇತಿಹಾಸವನ್ನು ಎಲ್ಲರೂ ಓದಬೇಕು. ನಮ್ಮ ಸೇವಾದಳ ಇಲ್ಲಿಯವರೆಗೂ ಅದನ್ನ ಹಾಡುತ್ತಿದೆ. ರವೀಂದ್ರನಾಥ್ ಟ್ಯಾಗೂರ್ ಹೇಳಿದ್ದು 2 ಪ್ಯಾರಾ. ನಾವು ಅದನ್ನ ಹಾಡಿದ್ರೆ ದೇಶದ್ರೋಹಿಗಳ? ಹಾಗಾದ್ರೆ ಟ್ಯಾಗೂರ್, ಸರ್ದಾರ್ ಪಟೇಲ್ ದೇಶದ್ರೋಹಿನ ಎಂದು ಖರ್ಗೆ ಪ್ರಶ್ನೆ ಮಾಡಿದರು. 11 ವರ್ಷ ಅಧಿಕಾರ ಮಾಡಿದ್ದೀರಲ್ಲ, ಅವಾಗ ಯಾಕೆ ನೆನಪು ಬರಲಿಲ್ಲ? ಅಂದ್ರೆ ಅಲ್ಲಿಯವರೆಗೂ ನೀವು ದೇಶದ್ರೋಹಿಗಳ? ಅಮಿತ್ ಶಾ ಅವರು ಇನ್ನೂ ಹುಟ್ಟೆ ಇರಲಿಲ್ಲ. ಸ್ವಾತಂತ್ರ್ಯ ತಂದವರನ್ನು ನಾವು ಅವಮಾನ ಮಾಡುತ್ತಿದ್ದೀರಾ? ಅಮಿತ್ ಶಾ ವಯಸ್ಸು ಕೇವಲ 60ರಿಂದ 65 ಇರಬೇಕು ಎಂದು ಲೇವಡಿ ಮಾಡಿದ್ದಾರೆ. ಈ ರೀತಿಯ ಚಿಲ್ಲರೆ ಕೆಲಸ ಬಿಡಿ. ದೇಶದ ಜನತೆಗೆ ಉದ್ಯೋಗ, ಶಿಕ್ಷಣ ನೀಡುವ ಬಗ್ಗೆ ಯೋಚನೆ ಮಾಡಿ. ಮನ್ರೇಗಾ ರೀತಿಯ ಯೋಜನೆಗಳನ್ನು ನೀಡಿ ಎಂದು ಖರ್ಗೆ ಆಗ್ರಹಿಸಿದರು. ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಇಂತಹ ವಿವಾದಗಳನ್ನು ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದರು. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಒಂದೇ ಮಾತ್ರ ಚರ್ಚೆ ಜಾಸ್ತಿ ನಡೆದಿದೆ ಸರ್ ದೇಶದಲ್ಲಿ. ಅದು ನೀವು 2 ಚರಣ ಆಡ್ತಿರಂತ ಅವ್ರು ಫುಲ್ ಅಂದರೆ BJP ಅವರು ಪೂರ್ಣ ಪ್ರಮಾಣದಲ್ಲಿ ಆಡ್ಬೇಕಂತ ಅವರು ಬೇರೆ ಇಶ್ಯೂ ಡೈವರ್ಟ್ ಆಗ್ತಾ ಇದೆ ಅಂತ ಬಂದಿದೆ. ನೀವು ಅಟ್ಲೀಸ್ಟ್ ಇತಿಹಾಸಗಳು ಓದಿದ್ರೆ ಗೊತ್ತಾಗ. ಈಗೇನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಮಹಾತ್ಮ ಗಾಂಧಿ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಮತ್ತು ವಲ್ಲಭಭಾಯ್ ಪಟೇಲ್ ಇವರೆಲ್ಲರೂ ಸೇರಿ 6 ಸ್ಟ್ರಾಂಜಾ ಇದ್ದಿದ್ದನ್ನು 2 ಮಾಡಬೇಕು. ಇದು ಬೆಟರ್ ಫಾರ್ ದ ಕಂಟ್ರಿ. ಅವತ್ತಿನ 1937 ಅಂದರೆ ನಿಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಎಲ್ಲರೂ ಕೂಡಿ ಅದು ನಿರ್ಣಯ ಮಾಡಿದ್ವಿ. ಅದೇ ಇಲ್ಲಿ 90 ವರ್ಷ ತನಕ ನಾವು ಹಾಡ್ತಾ ಇದ್ದೀವಿ. ಈಗ ಯಾಕೆ ಬಂತಪ್ಪ ನಿಮಗೆ? ನೀವು ಚೀಫ್ ಮಿನಿಸ್ಟರ್ ಇದ್ದಾರೆ ಮೋದಿಯವರು, ಮತ್ತು ಯಾಕೆ ಹಾಡಲಿಲ್ಲ? ಈಗ 11-12 ವರ್ಷ ಆಯ್ತು ಈಗ ಪ್ರೈಮ್ ಮಿನಿಸ್ಟರ್ ಆಗಿ ಬಂದು, ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ? ನಿಮ್ಮ BJP ರಾಜ್ಯಗಳಲ್ಲಿ ಅನೇಕ ಕಡೆ ನಿಮ್ಮ ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ಯಾಕೆ ಮಾಡಲಿಲ್ಲ? ಅಂದರೆ ನಿಮಗೆ ಯಾವಾಗ ಬೇಕು
ಆವಾಗ ಒಂದೊಂದು ಹೊಸ ವಿಷಯ ತಂದು ಇಲ್ಲಿ ಏನು ನಾವು ಒಂದೇ ಮಾತ್ರ ಹಾಡೋಕ್ಕೆ ಬೇಡ ಅಂದಿದ್ದೇವೆ, ನಾವು ಅದೇ ಹಾಡ್ತಾ ಇದ್ದೇವೆ, ನಮ್ಮ ಸೇವಾದಲ್ಲಿ ಅದೇ ಹಾಡ್ತದೆ. ಅದೇ ರೀತಿಯಾಗಿ ಜನಗಣಮನೂ 5 ಪ್ಯಾರ ಇದ್ದು, ಅದನ್ನು ದೊಡ್ಡದಿತ್ತು. ಒಂದೇ ಪ್ಯಾರ ಹಾಡ್ತೇವೆ ಇವತ್ತು. ಆ್ಯಂಡ್ ಅದು ರವೀಂದ್ರನಾಥ್ ಟ್ಯಾಗೋರ್ ಅವರು ಅಪ್ರೂವ್ ಮಾಡಿದ್ದು. ಇದು ಒಂದೇ ಮಾತರಂದಾಗ ನೀವು 2 ಸ್ಟ್ಯಾಂಜಾನೇ ತಗೊಳ್ಳಿ, ಇದು ಜನಗಣಮನ 1 ಸ್ಟ್ಯಾಂಜಾ, ಅದನ್ನು ಟೈಮ್ ಅಷ್ಟೇ ಹಿಡಿತದೆ ಅಂಥೇಳಿ ಅವರೆಲ್ಲ ಸೇರಿ ಡಿಸೈಡ್ ಮಾಡಿದ್ದು ನಾವು ಹಾಡ್ತಾ ಇದ್ದೇವೆ. ನಾವು ಇದು ಹಾಡಿದ್ರೆ ದೇಶದ್ರೋಹಿಗಳ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ದೇಶದ್ರೋಹಿನ, ಜವಾಹರ್ಲಾಲ್ ನೆಹರು ದೇಶದ್ರೋಹಿನ, ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ, ಆಜಾದ್ ಇವರೆಲ್ಲ ದೇಶದ್ರೋಹಿಗಳ. ಇವು ಮತ್ತು ನೀವು ಇಲ್ಲಿವರೆಗೆ ನೀವು ದೇಶದ್ರೋಹಿ ಇದ್ದೀರಾ? ಇವು ಸುಮ್ಮನೆ ಒಂದು ದೇಶದಲ್ಲಿ ಪೊಲರೈಸೇಷನ್ ಮಾಡೋ ಪಾಲಿಟಿಕ್ಸು ಅವ್ರು ಮಾಡ್ಲದ. ಇದು ಸರಿ ಇಲ್ಲ, ದೇಶಕ್ಕೆ ಒಳ್ಳೆಯದಿಲ್ಲ. ನೀವು ಇರ್ಬೋದು, ಹೋಗ್ಬೋದು, ನಾನು ಇವತ್ತು ಇರ್ಬೋದು, ಹೋಗ್ಬೋದು, ಬಟ್ ದೇಶ ಇದು ಪರ್ಮನೆಂಟ್. ಈ ದೇಶಕ್ಕೆ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ನಮ್ಮ ಸಂವಿಧಾನ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ಇದು ಎಲ್ಲಕ್ಕಿಂತ ಲೋಕತಂತ್ರ, ಪ್ರಜಾತಂತ್ರಕ್ಕೆ ನಾವು ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ಭಾಳ ತಿಳಿದು ಅವ್ರು ಮಾತಾಡಬೇಕೇ ಹೊರತಾಗಿ ಇದ್ದಿದ್ದಿಲ್ದೆಲ್ಲ. ಈಗ ಈಗ ಅವ್ರಿಗೆ ದೇಶಭಕ್ತಿ ಹುಟ್ಟೋದು, ಮೊದಲು ಯಾಕೆ ಮಾಡಲಿಲ್ಲ? ಈಸ್ ದಿವ್ಸ ಹೋಮ್ ಮಿನಿಸ್ಟರ್ ಇದ್ದ, ಆ್ಯಂಟಿಯರ ಅವ್ರು ಮುಸ್ಲಿಮ್ಸರ ಅಂದ್ರೆ ಈಸ್ ದಿವ್ಸ ನೀವು ಮುಸ್ಲಿಮ್ ಇದ್ದೀರಾ? ಹಾಡಲಿಲ್ಲ. ಇಂಥವೆಲ್ಲ ಚಿಲ್ಲರ್ ಮಾತಾಡ್ತಕ್ಕಂಥದ್ದು ಇನ್ನು ಇವ್ರು ಹುಟ್ಟಿದಿಲ್ಲ ಸಹಿತ. ಕರ್ಮಯೋಗಿ ಡಾಕ್ಟರ್ SS ಪಾಟೀಲ್ ಅವರ 4ನೇ ಪುಣ್ಯಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಗಸ್ಟ್ 23ರಂದು ಸಂಜೆ 5 ಗಂಟೆಗೆ ನಗರದ MRMC ಸ್ನ್ಯಾಕ್ ಸಭಾಂಗಣದಲ್ಲಿ ಜರುಗಲಿದೆ ಎಂದು ನಾಡೋಜ ಡಾಕ್ಟರ್ ಮನು ಬಳಗಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟಿಸಲಿದ್ದಾರೆ. ಸರೋಜಿನಿ ದೇವಿ S ಪಾಟೀಲ್ ಅವರು ಘನ ಉಪಸ್ಥಿತಿಯಲ್ಲಿ ಇರಲಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಡೋಜ ಡಾಕ್ಟರ್ ಮನು ಬಳಗಾರ್ ಅವರು ವಹಿಸಲಿದ್ದಾರೆ. ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ S ಪಾಟೀಲ್, ಚಿತ್ರ ನಿರ್ಮಾಪಕ ಉದ್ಯಮಿ ಬಸಂತ್ ಕುಮಾರ್ ಪಾಟೀಲ್, JR ಪಾಟೀಲ್ ಮತ್ತು ಕಂಪನಿ ಉದ್ಯಮಿ ರೇವಣಸಿದ್ದಪ್ಪ G ಪಾಟೀಲ್, ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಿರ್ದೇಶಕರಾದ ಸಿದ್ದಲಿಂಗ್ S ಪಾಟೀಲ್ ಅವರು ಉಪಸ್ಥಿತಿ ಇರಲಿದ್ದು, ಕಾರ್ಯಕ್ರಮದಲ್ಲಿ ಪದ್ಮಜ L ಪಾಟೀಲ್, ಅಮೃತ S ಪಾಟೀಲ್, ಡಾಕ್ಟರ್ ಶೋಭಾ ಮತ್ತು ಡಾಕ್ಟರ್ ಸುಭಾಷ ಬೆಳಮಗಿ, ಶೈಲಜಾ, ನಂದಾ, ಚನ್ನಬಸವ ಪ್ರಸಾದ್ ಹಾಗೂ ಮೊಮ್ಮಕ್ಕಳು ಭಾಗವಹಿಸಲಿದ್ದಾರೆ ಎಂದರು. ಯೋಗ್ಯತೆ ಮತ್ತು ಪ್ರಾದೇಶಿಕ ಅಸಮಾನತೆ ಐತಂತ ತಾವೇನು ಹೇಳ್ತಿದ್ರೆ ಅದನ್ನು ಹೋಗಲಾಡಿಸೋ ಸಲುವಾಗಿ ಕಲ್ಯಾಣ ಕರ್ನಾಟಕದವರಿಗೇ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಈ ಒಂದು ಕರ್ಮಯೋಗಿ ಪ್ರಶಸ್ತಿಯನ್ನು ನಾವು ಪುರಸ್ಕಾರ ಮಾಡ್ತಾಯಿದ್ದೀವಿ, ಪ್ರದಾನ ಮಾಡ್ತಾಯಿದ್ದೀವಿ. ಆ ಪ್ರಕಾರ ಈ ವರ್ಷ ಇದರಲ್ಲಿ ಎಲ್ಲರಿಗೂ ಈ ಪತ್ರಿಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾಳೆ ಇದನ್ನು 6 ಗಂಟೆಗೆ ಮಾನ್ಯ ಮಂತ್ರಿಗಳು ಸನ್ಮಾನ್ಯ ಅಜಯ್ ಸಿಂಗ್ ಅವರು ಜೇವರ್ಗಿ ಪ್ರವಾಸದಲ್ಲಿರ್ತೀನಿ, ನಾನು ತಡವಾಗಿ ಬರ್ತೀನಿ ಅಂತ ಮೊದಲೇ ಹೇಳಿದ್ದಾರೆ. ಅವರು ಅಲ್ಲಿ ಜನನ ಬಿಟ್ಟು ಬರೋಕ್ಕಾಗೋದಿಲ್ಲ, ತಾವು ನನ್ನನ್ನು ಒಂದು 6 ಗಂಟೆ ಮೇಲೇ ಎಕ್ಸ್ಪೆಕ್ಟ್ ಮಾಡಿರಿ, ಬರ್ತೀನಿ ನಾನು ಅಂತ ಹೇಳಿದ್ದಾರೆ. ಆದ್ದರಿಂದ ತಮಗೆ ಅದನ್ನು ಮೊದಲೇ ಹೇಳ್ತೀನಿ, ಬರಲಿಲ್ಲ ಅಂತೇಳಿ ಯಾರು ಮಾನ್ಯ ಮಂತ್ರಿಗಳನ್ನು ಕೂಡ ತಾವ್ಯಾರು ಮಿಸ್ಟೇಕ್ ಮಾಡ್ಕೋಬಾರ್ದು ಅಂತ. ಅವರೇ ಇದನ್ನು ಉದ್ಘಾಟನೆ ಮಾಡಿ ಪ್ರಶಸ್ತಿ ಪ್ರದಾನವನ್ನು ಕೂಡ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾಡ್ತಾರೆ. ಇನ್ನು ನಮ್ಮ SS ಪಾಟೀಲ್ರವರ ಧರ್ಮಪತ್ನಿ ಮಾತೋಶ್ರೀ ಸರೋಜಿನಿ ದೇವಿ ಪಾಟೀಲ್ರವರು ಘನ ಉಪಸ್ಥಿತಿಯನ್ನು ಒದಗಿಸ್ತಾರೆ, ಅಧ್ಯಕ್ಷತೆ ನಂದಿರ್ತದೆ. ಮತ್ತು ಡಾಕ್ಟರ್ ಲಿಂಗರಾಜ್ ಪಾಟೀಲ್ರವರು, ಬಸಂತ್ ಕುಮಾರ್ ಪಾಟೀಲ್, ರೇವಣ ಸಿದ್ದಪ್ಪನವರು, ಸಿದ್ಲಿಂಗು ಇವರೆಲ್ಲ ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ತಾವು ಅಲ್ಲಿ ನೋಡ್ಬೋದು, ನಾವು ಈ ಸಾರಿ 4, 6, 7 ಜನರಿಗೆ ಕೊಡ್ತಾಯಿದ್ದೀವಿ. 1, 2, 3, 4, 5, 6, 7 ಜನರಿಗೆ ಸಮಾಜ ಸೇವೆಯಲ್ಲಿ, ಶಿಕ್ಷಣದಲ್ಲಿ, ಸಾಹಿತ್ಯ ಕ್ಷೇತ್ರ, ಕಲಾ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಒಟ್ಟು 8 ಆಗಿದೆ ಈ ಸರಿ.
8 ಅದೇ 6ರಿಂದ 7 ಹೀಗೆಲ್ಲ 5ರಿಂದ 8 ಒಂದು ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡೋದದು ಅವ್ರಿಗೆ. ಈಗ ಮೊದಲೇದು ಶಿಕ್ಷಣ ಕ್ಷೇತ್ರ ತಮಗೆ ಗೊತ್ತಿದ್ದ ಹಾಗೆ ಎಸ್ ಪಾಟೀಲ್ರವರು ಉದ್ಯಮಿಗಳು ಮತ್ತು ಕೃಷಿಕರು. ಆದರೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಕಾಲೇಜನ್ನು ಶುರು ಮಾಡಿದರು ಅವರು, ಅದನ್ನು ಮತ್ತೆ ಬೇರೆದವರಿಗೆ ನಡೆಸಕ್ಕೆ ಕೊಟ್ಟಿದ್ದಾರೆ. ಊರಲ್ಲಿ ಹೈಸ್ಕೂಲು, ಅದಕ್ಕೆ ಅವ್ರ ತಾಯಿಯವ್ರ ಹೆಸರಲ್ಲೇ ಜಮೀನು, ವಿದ್ಯಾರ್ಥಿಗಳಿಗೆ ಇವೆಲ್ಲ ಪಾರಿತೋಷಿಕಗಳನ್ನು ಮತ್ತು ಅನುದಾನವನ್ನು, ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಎಲ್ಲ ಮಾಡ್ತಾಯಿದ್ರು ಅವರು. ಅದು ತಮಗೆ ಗೊತ್ತಿದೆ. ಆದ್ದರಿಂದ ಶಿಕ್ಷಣ ಕ್ಷೇತ್ರ ಅದರಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಅಂದರೆ ಹಾರ್ಕೂಡ ಮುತ್ಯ ಅಂತ ತಾವೇನಂತೀರಿ ಅವ್ರಿಗೆ ಕೊಟ್ಟಿದೆ. ಅವ್ರದ್ದು ತಮಗೆ ಗೊತ್ತೈತೆ ಅಂತ ಭಾವಿಸೀನಿ. ಬಹಳಷ್ಟು ಗ್ರಾಮೀಣ ಭಾಗದ ಮಕ್ಕಳಿಗೆ, ಬಡವರಿಗೆ ಈ ಶಿಕ್ಷಣ ಯಾರ್ಯಾರಿಗೆ ಕಠಿಣ ಆಗೈತಿ ಅಂದ್ರೆ ಶಿಕ್ಷಣ ಪಡೆಯೋದು, ಅಂಥವ್ರನ್ನು ಆರಿಸಿಕೊಂಡು ಬಂದು ಅವರಿಗೆ ಪ್ರೋತ್ಸಾಹವನ್ನು, ಆಶ್ರಯವನ್ನು, ಅನ್ನವನ್ನು ಅವರು ಕೊಡ್ತಾ ಇದ್ದಾರೆ. ಸಮಾಜ ಸೇವೆಯಲ್ಲಿ ಡಾಕ್ಟರ್ ವಿಲಾಸವತಿ ಖೂಬಾ ಅವರು, ಅವ್ರ ಬಗ್ಗೆ ತಮಗೆ ಗೊತ್ತಿದೆ. ಬಸವ ಸಮಿತಿದು ಇಲ್ಲಿ ಇದನ್ನು ಮಾಡಿಕೊಂಡು ಬಹಳಷ್ಟು ಚಟುವಟಿಕೆಗಳನ್ನು, ಸಾಮಾಜಿಕ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನು ಅತ್ಯಂತ ಹಿರಿಯ ಸಾಹಿತಿಗಳು ಜಿಲ್ಲೆ ದಿವಂಗತ ಗಂಗಾಧರ್ ನಮೋಶಿ ಸ್ಮರಣಾರ್ಥವಾಗಿ ಮತ್ತು NSS ಕರಿಯರ್ ಅಕಾಡೆಮಿ ಕಲಬುರಗಿ ಇವರ ಸಹಭಾಗಿತ್ವದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ಭಾಗದ ಉದ್ಯೋಗಾಕಾಂಕ್ಷಿಗಳ ಕನಸು ಈಡೇರಿಸಲು 1 ತಿಂಗಳುಗಳ ಕಾಲ ಉಚಿತ ತರಬೇತಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ನೇಮಕಾತಿಯಲ್ಲಿ ಹಾಗೂ ಇತರೆ ವಿವಿಧ ಇಲಾಖೆಗಳು ನಡೆಸುತ್ತಿರುವ ಪ್ರಶ್ನೆಗಳಿಗೆ ವಿವಿಧ ವಿಷಯದ ತಜ್ಞರಿಂದ ತರಬೇತಿ ಕೊಡಲಾಗುವುದು ಎಂದರು. ಈಗಾಗಲೇ 15,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಆದ್ದರಿಂದ B.Ed ಅಭ್ಯರ್ಥಿಗಳು ಇದರ ಲಾಭ ಪಡೆದುಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿ ಈ ಭಾಗದ ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಅಭ್ಯರ್ಥಿಗಳ ಸಮುದಾಯದ ಕಲ್ಯಾಣಕ್ಕಾಗಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದರು. ದಿವಂಗತ ಗಂಗಾಧರ್ ನಮೋಶಿ ಅವರು MLA ಕೂಡ ಆಗಿದ್ದರು ಹಾಗೂ ಸ್ವಾತಂತ್ರ್ಯ ಯೋಧರು. ಅವ್ರ ಹೆಸರ ಮೇಲೆ ಅಂದರೆ ಹಿಂದೆ ನಾನು ಕೂಡ ಅವ್ರ ಹೆಸರ ಮೇಲೆ ಒಂದು ಕರಿಯರ್ ಅಕಾಡೆಮಿಯನ್ನು 1.5-2 ವರ್ಷ ನಾನು ನಡೆಸಿದ್ದೆ. ಅದನ್ನು ಮುಂದುವರಿಸಲಿಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಮಾನ್ಯ NSS ಕರಿಯರ್ ಅಕಾಡೆಮಿಯವರು ಆಗಾಗ ಅವರಿಗೂ ಒಂದು ಸ್ವಲ್ಪ ನಾನು ಸಹಕಾರವನ್ನು ಕೊಟ್ಟು ಈ ಥರ ಕರಿಯರ್ ಅಕಾಡೆಮಿ ನನಗರೆ ಮಾಡಲಿಕ್ಕಾಗಲಿಲ್ಲ, ನೀವು ಅದನ್ನು ಸರಿಯಾದ ರೀತಿಯಿಂದ ನಡೆಸ್ಕೊಡ್ರಿ ಅಂತೂ ಕೂಡ ಆಗಾಗ ಅವರಿಗೆ ಅಂದರೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದೆ. ನಮ್ಮ ತಂದೆಯವರ ಹೆಸರ ಮೇಲೆ ಈ ಬಾರಿಯ ಆ ಡಾಕ್ಯುಮೆಂಟ್ ನಾನು ಈಗ ಸ್ವಲ್ಪ ಹೊತ್ತಲ್ಲಿ ಕೊಡ್ತೀನಿ. ಸುಮಾರು 15,000 ಹುದ್ದೆಗಳನ್ನು ಸರ್ಕಾರ ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ. 15,000. ಈ 15,000 ಹುದ್ದೆಗಳಲ್ಲಿ 6,800 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಟ್ಟಿದ್ದಾರೆ ಮತ್ತು 8,200 ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳನ್ನು ಶಿಕ್ಷಣ ಇಲಾಖೆ ಅಡಿಯಲ್ಲಿ ತುಂಬ್ತಾ ಇದ್ದಾರೆ. ಅದನ್ನು ಒಂದು 2 ನಿಮಿಷದಲ್ಲಿ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ಪ್ಲೀಸ್. ತಮ್ಮೆಲ್ಲ ಗೊತ್ತಿದ್ದಂತೆ ಕಳೆದ ಅನೇಕ ಸಂದರ್ಭದಲ್ಲಿ ಒಟ್ಟಾರೆ ಸರ್ಕಾರಿ ನೌಕರದಾರರ 2,84,881 ಹುದ್ದೆಗಳು ಖಾಲಿ ಇದಾವಂಥೇಳಿ ಅನೇಕ ಬಾರಿ ನಮ್ಮ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಟ್ಟಿದ್ದಾರೆ. ಇದನ್ನು ಮುಂದುವರೆದು ಇಟ್ ಈಸ್ 2.93 ಅಂತೂ ಕೂಡ ಉತ್ತರ ಕೊಟ್ಟಿದ್ದಾರೆ. ನನ್ನ ಹತ್ರ ಅದರ ಕಾಪಿ ಇಲ್ಲ. ಇದರಲ್ಲಿ ನಾನದು ಕರಿಯರ್ ಅಕಾಡೆಮಿಕ್ ವಿಷಯ ಅಲ್ಲೇ ಬಿಟ್ಟೆ. ಅಲ್ಲಿ ಕಂಪ್ಲೀಟ್ ದಟ್.
ಸರ್, ಇದು NSS ಕರಿಯರ್ ಅಕಾಡೆಮಿಯಿಂದ ಸುಮಾರು 1 ತಿಂಗಳ ಕಾಲ ಈಗಾಗಲೇ ಏನು 15,000 ಹುದ್ದೆಗಳನ್ನು ತುಂಬಿಕೊಡ್ತೀವಂತ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ. ಇದರ ತರಬೇತಿಯನ್ನು ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಧೀಮಂತ ದೂರಿನ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಇಂದು ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಧೀಮಂತ ದೂರಿನ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಜರುಗಿತು. ಇನ್ನು ಇದೇ ವೇಳೆಯಲ್ಲಿ ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದರು. ಮತ್ತು ನನ್ನ ಬಗ್ಗೆನೂ ಕೂಡ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲನೂ ಕೂಡ ಪುನರುಚ್ಚರಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಮತ್ತು ನಾವು ಯಾವ ರೀತಿಯಾಗಿ ಮುಂದೆ ಹೆಜ್ಜೆ ಇಡಬೇಕು ಅನ್ನತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕಾಗಲೇ ನಮ್ಮ ವಿಶೇಷವಾಗಿ ನಮ್ಮ ರಾಜ್ ಅವರು ಇವತ್ತಿನ ರಾಜಕೀಯ ವಾತಾವರಣವನ್ನು ಹಾಗೂ ಯಾವ ರೀತಿಯಾಗಿ ಸರ್ಕಾರಗಳು, ಆಡಳಿತ ಪಕ್ಷಗಳು ಮತ್ತು ವಿಶೇಷವಾಗಿ ತುಳಿತಕ್ಕೆ ಒಳಪಟ್ಟಂಥ ಜನರ ವಿರುದ್ಧವಾಗಿ ನಡವಳಿಕೆ ಆಗಿರ್ತದೆ ಅನ್ನೋದನ್ನು ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸಾಕಷ್ಟು ಹುಡುಗಿಯವರು ಮತ್ತು ಬೇರೆ ಬೇರೆ ಸೆಟ್ಕಾರ್ ಈ ಸಮಾರಂಭವನ್ನು ನೆರವೇರಿಸಿದವರು, ನಮ್ಮಣ್ಣನವರು ಎಲ್ಲರೂ ಕೂಡ ಒಂದು ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಹೇಳದೇ ಇದ್ರೂ ಕೂಡ ಅವ್ರ ಭಾವನೆ ಏನಂದರೆ ಎಲ್ಲರನ್ನ ಕರೆಸಿ ವಿಶೇಷವಾಗಿ ಇಂದಿನ ವಿಚಾರಧಾರೆ ಅದರ ಮೇಲೆ ಮಾತನಾಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಕರೆದಿದ್ದಾರೆ. ನನ್ನ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದು ಇದು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಇಂಗ್ಲೀಷ್ನಲ್ಲಿ 2 ವರ್ಷದ ಹಿಂದೆ ದಿಲ್ಲಿಯಲ್ಲಿ ಅವರು ಇದನ್ನು ಬಿಡುಗಡೆ ಮಾಡಿದ್ರು. ಇದು ಕನ್ನಡದಲ್ಲಿ ಬಿಡುಗಡೆ ಆಗಿದೆ. ಅದರಲ್ಲಿ ಅನೇಕ ಜನ ಅಭಿನಂದನಾ ಗ್ರಂಥ ಹೇಳಿ ಬಹಳಷ್ಟು ಜನ ತಮ್ಮ ಲೇಖವನ್ನು ಬರೆದು ಕೊಟ್ಟಿದ್ರು. ಅದನ್ನೇ ನಮ್ಮ ನಂತರ ಕೆಪಿಸಿಸಿ ಅಧ್ಯಕ್ಷರಾದ BK ಹರಿಪ್ರಸಾದ್ ಮಾತನಾಡಿದರು. ಇಂಥ ಮಹಾನ್ ವ್ಯಕ್ತಿಯ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಅವಕಾಶ ತಾವೆಲ್ಲರೂ ಸಹ ಮಾಡಿಕೊಟ್ಟಿದ್ದೀವಿ. ಪ್ರಕಾಶ್ ರಾಜ್ರವರು ರಾಜಕಾರಣಿಗಿಂತ ಜಾಸ್ತಿ ಒಬ್ಬ ಸರ್ಕಾರದ ದೌರ್ಜನ್ಯದ ಬಗ್ಗೆ ಏನು ಹೇಳಬೇಕು ನಮ್ಗಿಂತ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಾನೇನು ರಾಜಕೀಯ ಮಾತಾಡಕ್ಕೆ ಹೋಗೋದಿಲ್ಲ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ ಬಹಳ ಸಣ್ಣ ವಯಸ್ಸಿಂದ ನೋಡಿದ್ದೀನಿ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಚಿವರಾಗಿದ್ದಾಗ ದೇವರಾಜ ಅರಸರವರ ಮಂತ್ರಿಮಂಡಲದಲ್ಲಿ ನಾನು ವಿದ್ಯಾರ್ಥಿ ನಾಯಕ. ಯಾವಾಗ ಹೋದ್ರೂ ಸ್ವಲ್ಪ ಗಲಾಟೆ ಮಾಡೇ ಹೋಗ್ತಾ ಇದ್ದಿದ್ದು ಅವ್ರ ಹತ್ರ. ನಾವು ನೀವೆಲ್ಲ ಕಪಿಗಳಪ್ಪ, ನೀವೆಲ್ಲ ವಿದ್ಯಾರ್ಥಿಗಳು ಏನು ಇಷ್ಟು ಗಲಾಟೆ ಮಾಡ್ತೀರಾ ಅನ್ನೋರು. ಯಾಕಂದರೆ ಪ್ರತಿ ಸೆಪ್ಟೆಂಬರ್ ಒಂದು ಸ್ಟ್ರೈಕ್ ಮಾಡ್ತಾ ಇದ್ವಿ. ನಮ್ಮದೇ ಸರ್ಕಾರ ಆದರೆ ನಾವು ಸ್ಟ್ರೈಕ್ ಮಾಡ್ಬಿಡ್ತಾ ಇದ್ವಿ. ಈಗ ಸ್ಟ್ರೈಕ್ ಅನ್ನೋದೇ ಕೇಳ್ತಾ ಇಲ್ಲ. ಅದನ್ನು ಜನ್ಸಿ ಏನು ಮಾಡ್ತಾ ಇದೆ ಅಂತೇಳಿ ಪ್ರಕಾಶ್ ರಾಜ್ ಅವರು ಹೇಳಿದ್ರು. ಯಾಕಂದರೆ ಭಾರತೀಯ ಜಾತಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಕೆಲವರಿಗೆ ಕೆಲವು ಕೆಲಸಗಳು ಮಾತ್ರ ಸ್ಥಿಮಿತವಾಗಿರುತ್ತೆ, ಕೆಲವರಿಗೆ ಕೆಲವು ಜ್ಞಾನಗಳು ಸ್ಥಿಮಿತವಾಗಿರುತ್ತೆ, ಕೆಲವರಿಗೆ ಕೆಲವು ಅಧಿಕಾರಗಳು ಮಾತ್ರ ಸ್ಥಿಮಿತವಾಗಿರುತ್ತೆ. ಬಾಕಿಯವರು ಸ್ಲೇವ್ ಅಂತ ಹೇಳಿದ್ರು ನಾನು ಗುಲಾಮರಾಗಿ ನಾವೆಲ್ಲ ಇದ್ದಿರ್ತಕ್ಕಂಥದ್ದು ಈ ಸಮಾಜದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಸಮಾಜದ ವ್ಯವಸ್ಥೆ ನಾವು ನೋಡಿದಾಗ ಭಾರತ ದೇಶದಲ್ಲಿ ಇತಿಹಾಸ ಅಥವಾ ಯಾವುದಾದ್ರೂ ಒಂದು ಇತಿಹಾಸ ತೆಗೆದುಕೊಂಡಾಗ ಗೌತಮ ಬುದ್ಧ ಬರೋದಕ್ಕಿಂತ ಮೊದಲು ಸಹ ಇಲ್ಲಿ ಧರ್ಮ ಪ್ರಭುತ್ವ ಅಂತಕ್ಕಂಥದ್ದು, ಧರ್ಮ ಹೇಳಿದ್ದೆ
ಆ ಧರ್ಮವನ್ನು ನಡೆಸ್ತಕ್ಕಂಥವ್ರು ಹೇಳಿದ್ದೇ ಎಲ್ಲ, ಕಾನೂನು ಸಂವಿಧಾನ ಎಲ್ಲ. ಬೇರೆ ಯಾರಿಗೂ ಸಹ ಹಾಕಿಲ್ಲ. ಧರ್ಮವನ್ನು ಸಂಸ್ಕೃತವನ್ನು ನೀವು ಓದಂಗಿಲ್ಲ. ಓದಿದ್ರೆ ಒಂದಾಗ ಕಿವಿಗೆ ಸೀಸ ಹಾಕಿರೋರು ಇಲ್ಲ ನಾಲ್ಗೆ ಕತ್ತರಿಸ್ಬಿಟ್ಟಿರೋರು. ಅದನ್ನ ಏಕಲವ್ಯವನ್ನು ನೋಡಿದ್ದೀರಿ, ಶಮ್ಮುಖನನ್ನು ಸಹ ನೋಡಿದ್ದೀರಿ. ಶೂದ್ರ ಏನಾದರೂ ಅವನಲ್ಲಿ ಸಾಮರ್ಥ್ಯ ಏನಾದರೂ ಇದ್ದು ಅವನೇನಾದರೂ ಸಾಧನೆ ಮಾಡಿದ್ರೆ ಅವನಿಗೆ ಸಮಾಜದಲ್ಲಿ ಬದುಕಕ್ಕಾಗೋದಿಲ್ಲ ಅಂತ ಆಗಲೇ ತೋರಿಸಿದ್ರು. ಧರ್ಮ ಪ್ರಭುತ್ವ ಸರಿ ಬರಲಿಲ್ಲ ಅಂತೇಳಿ ರಾಜಪ್ರಭುತ್ವ ಬಂತು. ಈ ರಾಷ್ಟ್ರದಲ್ಲಿ 580 ರಾಜ ಮಹಾರಾಜರಿದ್ದಂಥ ಕಾಲದಲ್ಲಿ ಯಾವುದೇ ಸಂವಿಧಾನ ಇರಲಿಲ್ಲ. ರಾಜ, ಮಂತ್ರಿ, ಪಾಳೆಗಾರ, ಜಮೀನ್ದಾರ, ನಾವೆಲ್ಲರೂ ಸಹ ಗುಲಾಮರು. ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟಂತ ಬಹುಜನರು, ಕೇವಲ ದಲಿತರು ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ, ಬಹುಜನರು ಎಲ್ಲರೂ ಸಹ ಶೂದ್ರರು, ದಲಿತರು, ಪಂಚಮರು ಅಂತ ಹೇಳಿ ಏನ್ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಟ ಪ್ರಕಾಶ್ ರಾಜ್, ವಕ್ಫ್ ಬೋರ್ಡ್ನ ಅಧ್ಯಕ್ಷರಾದ ಡಾಕ್ಟರ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೈನಿ, ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶಾಸಕರಾದ ಅಲಂ ಪ್ರಭು ಪಾಟೀಲ್, ಶಾಸಕಿ ಖನಿಜ್ ಫಾತಿಮಾ, ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್, ಮೇಯರ್ ವರ್ಷಾ ರಾಜೀವ್ ಜಾನೆ, ಮಾಜಿ ಸಚಿವ ರೇವು ನಾಯಕ್ ಬೆಳಂಗಿ, ಚಂದ್ರಿಕಾ ಪರಮೇಶ್ವರ್, ಶರಣು ಮೋದಿ ಸೇರಿದಂತೆ ಅನೇಕರು ಇದ್ದರು. ಸುಮಾರು 21 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ದೃಷ್ಟಿಯಿಂದ ಚಿಂತಾಮಣಿಯಲ್ಲಿ ಅತ್ಯಾಧುನಿಕ ಡಾಕ್ಟರ್ BR ಅಂಬೇಡ್ಕರ್ ಭವನ ಅನುಭವ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದು DCM ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ಡಾಕ್ಟರ್ BR ಅಂಬೇಡ್ಕರ್ ಭವನ ಅನುಭವ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಆಜಾದ್ ಚೌಕ್ ಸೇರಿದಂತೆ ಅನೇಕ ಯೋಜನೆಗಳು ಬಹಳಷ್ಟು ದೂರದೃಷ್ಟಿ ಇಟ್ಟುಕೊಂಡು ಮಾಡಿದ್ದಾರೆ. ಡಾಕ್ಟರ್ MC ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಇನ್ನು ಬರ ಘೋಷಣೆ ಕುರಿತಂತೆ ಮಾತನಾಡಿದ ಅವರು, ಈಗಾಗಲೇ ನಾನು 102 ತಾಲೂಕುಗಳಲ್ಲಿ ಬರಪೀಡಿತ ಪ್ರದೇಶಗಳನ್ನು ಅವಲೋಕನ ನಡೆಸುವಂತೆ ಸೂಚಿಸಿದ್ದೇನೆ. 2 ದಿನದಲ್ಲಿ ವರದಿ ಬರುತ್ತದೆ. ಆ ಬಳಿಕ ಸಮಗ್ರವಾಗಿ ಗಮನಿಸಿ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡುತ್ತೇವೆ. ಆ ಬಳಿಕ ಕೇಂದ್ರ ಸರ್ಕಾರಕ್ಕೂ ಕೂಡ ವಿಸ್ತೃತ ವರದಿ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಇನ್ನು ವಿಧಾನಮಂಡಲ ಅಧಿವೇಶನದಲ್ಲಿ ವಿಪಕ್ಷದವರು ಪ್ರತಿಭಟನೆಯ ಕುರಿತು ಮಾತನಾಡಿದ ಅವರು, ಸದನದಲ್ಲಿ ಪ್ರತಿಭಟನೆ ಮಾಡುವುದು ವಿಪಕ್ಷದವರ ಹಕ್ಕು. ಆದರೆ ಅದಕ್ಕೆ ರೀತಿ ನೀತಿ ನಿಯಮಗಳಿವೆ. ಪ್ರಶ್ನೆಗಳನ್ನ ಕೇಳಬಹುದು, ಉತ್ತರ ಕೊಟ್ಟು ಸಮರ್ಥನೆ ನೀಡು, ಪ್ರತಿಭಟನೆ ಮಾಡುವುದು ಸರಿಯಲ್ಲ ಎಂದರು. ಸುಮಾರು 21 ಕೋಟಿ ಖರ್ಚು ಮಾಡಿ, ಬಹುಶಃ ಇದು ಬರೀ ಯಾವುದೋ ಸಮಾರಂಭಗಳನ್ನು ಮಾಡೋದಕ್ಕಷ್ಟೇ ಅಲ್ಲ, ಅಂಬೇಡ್ಕರ್ ಚಿಂತನೆಗಳನ್ನ ಈ ಒಂದು ಸಭಾಭವನದಲ್ಲಿ ಮುಂದಿನ ಪೀಳಿಗೆಯವರಿಗೆ ತಿಳಿಸ್ತಕ್ಕಂಥ ರೀತಿಯಲ್ಲಿ ಅತ್ಯಂತ ಆಧುನಿಕವಾಗಿ ಅವರು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸಿದ್ದೇನೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದ ಇದೆ, ತಾಲೂಕಾ ಕಚೇರಿ ಇರ್ಬೋದು ಅಥವಾ ಸ್ವತಂತ್ರ ಚೌಕ ಇರ್ಬೋದು, ಎಲ್ಲವನ್ನು ಕೂಡ ದೂರದೃಷ್ಟಿಯನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಿದ್ದೇನೆ. ಈಗಾಗಲೇ ನಾನು 102 ತಾಲೂಕುಗಳಿಗೆ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು ಅಂತ ಆದೇಶ ಮಾಡಿದ್ದೀನಿ. 1-2 ದಿವಸದಲ್ಲಿ ಅವುಗಳು ನನಗೆ ವರದಿ ಬರ್ತವೆ. ಬಂದ ನಂತರ ನಾವು ಬರಪೀಡಿತ ಪ್ರದೇಶ ಅಂತ ಹೇಳಿ ಆ ತಾಲೂಕುಗಳು ಯಾವ್ಯಾವ ತಾಲೂಕಿನಲ್ಲಿ ಗ್ರೌಂಡ್ ಟ್ರೂತಿಂಗ್ ಅಲ್ಲಿ ಬಂದಿರುತ್ತೆ, ಆ ಪ್ಯಾರಾಮೀಟರ್ಸ್ಗೆ ಫಿಟ್ ಇನ್ ಆಗಿರ್ತಾರೆ, ಅವುಗಳನ್ನ ನಾವು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ತೀವಿ. ಆನಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಒಂದು ಮೆಮೊರಾಂಡಮ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತೀವಿ. ಸಾಕಷ್ಟು ಸಮಸ್ಯೆಗಳಿದ್ದು ಕೂಡ ಬಿಜೆಪಿ ಅವರೀಗ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜೊತೆಗೆ ಒಂದು ಪಾದಯಾತ್ರೆ ಮಾಡಲು ಮುಂದಾಗ್ತಾ ಇದ್ದಾರೆ ಸರ್. ನಾಗೇಂದ್ರ ನೋಡಿ, ನಾವು ಪರಿಪರಿಯಾಗಿ ಅವರನ್ನ ಕೇಳ್ಕೊಂಡಿದ್ದೇವೆ. ಸದನದಲ್ಲಿ ನೀವು ಪ್ರತಿಭಟನೆ ಮಾಡೋದು ನಿಮ್ಮ ಹಕ್ಕು, ತಪ್ಪಿಲ್ಲ. ನಾಗೇಂದ್ರ ಅವರ ಏನು ರಾಜೀನಾಮೆ ಕೇಳೋದು ಕೂಡ ತಪ್ಪಿಲ್ಲ. ಆದ್ರೆ ಅದಕ್ಕೆ ರೀತಿ ನೀತಿಗಳಿದಾವಲ್ಲ. ಸದನದಲ್ಲಿ ನೀವು ಹೊರಗಡೆ ನಾವ್ ಏನ್ ಬೇಕಾದ್ರೂ ಬೀದಿಯಲ್ಲಿ ಮಾತಾಡಬಹುದು, ಅಲ್ಲಿ ಸದನದಲ್ಲಿ ನಿಯಮಗಳಿದಾವೆ. ನಾವು ಅವ್ರಿಗೆ ಏನ್ ಕೇಳಿದ್ದೇವೆ, ನೀವು ಪ್ರಶ್ನೆಗಳನ್ನ ಕೇಳಿ, ಹೌದು ಯಾವ ಕಾರಣಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು ಅನ್ನೋದನ್ನ ಹೇಳಿ, ನಾವು ಅದಕ್ಕೆ ಉತ್ತರ ಕೊಟ್ಟು ಸಮರ್ಥನೆ ಮಾಡ್ಕೊಳ್ತೇವೆ. ನಮ್ಮ ಹತ್ರ ನಮ್ಗೆ ಸಮರ್ಥನೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಆದ್ರೆ ನಾವು ನಿಮ್ಮನ್ನ ಕೇಳೋದು ಇಷ್ಟೇನೇನೆ, ನೀವು ಪ್ರಶ್ನೆಯನ್ನ ಕೇಳಿ ನಾವು ಉತ್ತರವನ್ನ ಕೊಡ್ತೇವೆ. ಆದ್ರಿಂದ ಈ ಪ್ರತಿಭಟನೆ ಎಲ್ಲ ಮಾಡೋದು ಬೇಡ. ಜ್ವಲಂತ ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ. ಇವತ್ತು ಬರ ಇದೆ, ಇಡೀ ರಾಜ್ಯದಲ್ಲಿ ಬರ ಇದೆ. ಅದಕ್ಕೆ ನಾವು ಗಮನ ಹರಿಸ್ಬೇಕು. ಮತ್ತು ಬೇರೆ ಬೇರೆ ಕುಡಿಯೋ ನೀರು ಇರ್ಬೋದು, ಬೇರೆ ಬೇರೆ ಉದ್ಯೋಗದ ಭರವಸೆಯನ್ನ ಕೊಟ್ಟಿದ್ವಿ, ಅದು ಉದ್ಯೋಗ ಕೊಡ್ಬೇಕು ಮಕ್ಕಳಿಗೆ, ಏನು ಪದವೀಧರರಿಗೆ.
ಅವೆಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಅವ್ರಿಗೆ ಕೇಳಿದ್ವಿ. ಪರಿಪರಿಯಾಗಿ ವಿನಂತಿ ಮಾಡಿದ್ವಿ. ನಾವು ಸರ್ಕಾರ ಮಾಡಿದೆ ಮತ್ತು ಸಭಾಧ್ಯಕ್ಷರು ಮಾಡಿದ್ದಾರೆ. ಅಷ್ಟಕ್ಕೂ ಅವರು ರಾಜಕೀಯ ಮಾಡ್ಕೊಳ್ತೀವಿ ಅಂತ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ರಾಜ್ಯಪಾಲರು ಭೇಟಿ ಮಾಡಕ್ಕೆ ಮುಂದಾಗ್ತಾರೆ ಸರ್ ಜೊತೆ. ಅದೇ ಇದೆಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ರೆ ಬೇರೆ ನಿಜವಾದ ಸಮಸ್ಯೆಗಳಿಗೆ ಅವರಿಗೆ ಇಷ್ಟ ಇಲ್ಲ. ಅವ್ರಿಗೆ ಬೇಕಾಗಿರೋದು ರಾಜಕಾರಣ. ಸಿಕ್ಕ ಕಡೆಯಲ್ಲಿ ಲೂಟಿ ಮಾಡುವ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡದೆ ಬದುಕೆ ಇಲ್ಲ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು. ಮಲ್ಲೇಶ್ವರಂದ ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಾಗೂ ಅಧಿಕಾರಿಗಳು ಲೂಟಿ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಲೂಟಿ ಮಾಡಲು ಸರ್ಕಾರವೇ ಅವಕಾಶ ನೀಡುತ್ತಿದೆ ಎಂದರು. ರಾಜ್ಯದಲ್ಲಿ ಭ್ರಷ್ಟಾಚಾರ ಸಂಪೂರ್ಣವಾಗಿ ತಾಂಡವವಾಡುತ್ತಿದೆ. ವಾಲ್ಮೀಕಿ ನಿಗಮದಿಂದ ಆರಂಭವಾಗಿ ಬೆಂಗಳೂರು ರಸ್ತೆ ಗುಂಡಿಗಳನ್ನು ತುಂಬಲು ಲಕ್ಷಾಂತರ ಕೋಟಿಯವರೆಗೆ ಲೂಟಿ ನಡೆಯುತ್ತಿದೆ. ಕಸದಲ್ಲಿಯ ಕಾಂಟ್ರಾಕ್ಟ್ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು 50 ಕೋಟಿ 60 ಕೋಟಿಯನ್ನು ಅವರದೇ ಕಂಪನಿಗಳಿಗೆ ಹಾಕಿಕೊಂಡಿದ್ದಾರೆ ಎಂದರು. ಸಚಿವ ನಾಗೇಂದ್ರ ವಿರುದ್ಧ ಸದನದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ನಾವು ಹೋರಾಟ ಕೈ ಬಿಡುವುದಿಲ್ಲ. ನಾಗೇಂದ್ರಗೆ ಕೈ ಬಿಡಲ್ಲ ಎಂದು ಸರ್ಕಾರ ಹಠಕ್ಕೆ ಬಿದ್ದಿದೆ. ಅವರಿಗೆ ಬೇಲ್ ಸಿಕ್ಕಿದೆ ಅಂತ. ಬೇಲ್ ಎಂದ್ರೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅಲ್ಲ. ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಅವರು ಕಾಂಗ್ರೆಸ್ ಅನ್ನು ಬ್ಲಾಕ್ ಮೇಲ್ ಮಾಡಿದ್ದಕ್ಕೆ ಸಚಿವರನ್ನಾಗಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಹೆಸರು ಹೇಳಿ ಬಿಡ್ತಾರೆ ಎಂದು ಸಚಿವರಾಗಿ ಮಾಡಿದ್ದಾರೆ ಎಂದರು. ರಾಜ್ಯದಲ್ಲಿ ಭ್ರಷ್ಟಾಚಾರ ಸಂಪೂರ್ಣವಾಗಿ ತಾಂಡವಾಡ್ತಾ ಇದೆ. ವಾಲ್ಮೀಕಿ ನಿಗಮದಿಂದ ಪ್ರಾರಂಭವಾಗಿ ಬೆಂಗಳೂರು ರಸ್ತೆ ಗುಂಡಿಗಳಿಗೆ ತುಂಬಲಿಕ್ಕೆ ಲಕ್ಷಾಂತರ, ಒಂದೊಂದು ಗುಂಡಿಗೆ ಲಕ್ಷ ರೂಪಾಯಿ ಕೊಟ್ಟಿದ್ದರಿಂದ ಹಿಡಿದು ಗಾರ್ಬೇಜನ್ನು ಅಧಿಕಾರಿಗಳೇ ಕಂಪನಿಗಳನ್ನು ಮಾಡಿಕೊಂಡು ಕಾಂಟ್ರಾಕ್ಟು ಬೇರೆಯವರು ಯಾರಿಗೂ ಕೊಡದೆ ಇವತ್ತು ಭ್ರಷ್ಟಾಚಾರವನ್ನು 50 ಕೋಟಿ 60 ಕೋಟಿ 100 ಕೋಟಿ ಅವರವರ ಕಂಪನಿಗಳಿಗೆ ಅವರೇ ಕಾಂಟ್ರಾಕ್ಟ್ ಕೊಟ್ಕೊಳ್ಳೋದು. ಈ ರೀತಿ ಮಾಡಿ ಅಧಿಕಾರಿಗಳು ಲೂಟಿ ಮಾಡ್ತಿದ್ದಾರೆ. ಸರ್ಕಾರ ಇನ್ನೊಂದು ಕಡೆ ಲೂಟಿ ಮಾಡ್ತದೆ. ಸರ್ಕಾರ ಲೂಟಿ ಮಾಡಿದ್ರೆ ಅಧಿಕಾರಿಗಳು ಎಲ್ಲಿ ಹೇಳಿಬಿಡ್ತಾರೋ ಅಂತೇಳಿ ಅವರನ್ನೂ ಲೂಟಿ ಮಾಡಕ್ ಬಿಟ್ಟುಬಿಟ್ಟಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಎಲ್ಲಾ ಕಡೆಯಲ್ಲೂ ಈಗ ಲೂಟಿ ನಡೀತಾ ಇದೆ. ಇದರ ಬಗ್ಗೆ ನಾವು ಎಷ್ಟೇ ಪ್ರಸ್ತಾಪ ಮಾಡಿದ್ರು ಲೂಟಿಯನ್ನ ತಡೆಯಲಿಕ್ಕಾಗೋದೇ ಇಲ್ಲ. ಯಾಕೆಂದ್ರೆ ಲೂಟಿ ಮಾಡದೆ ಕಾಂಗ್ರೆಸ್ ಬದುಕಲಿಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ತಮ್ಮ ನಡೆಯನ್ನ ಪ್ರದರ್ಶನ ಮಾಡ್ತಾ ಇದೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲೂ ಕೂಡ ಕೆಂಪೇಗೌಡ ಅಂತಕ್ಕಂಥವ್ರು ನಿನ್ನೆ ನನ್ನ ಹತ್ರ ಎಲ್ಲ ವರದಿಗಳು ಬಂದಿದ್ವು. ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತಮ್ಮ ಗಮನಕ್ಕೆ ತರಬೇಕು ಅಂತೇಳಿ ಅಂದ್ಕೊಳ್ತಿದ್ದೆ. ಸದನ ನಡೀತಾ ಇರೋ ಕಾರಣದಿಂದ ಸ್ವಲ್ಪ ತಡ ಆಯ್ತು. ಅಷ್ಟೊತ್ತಿಗೆ ಅದು ಪೇಪರ್ಗಳಲ್ಲೇ ಬಂದ್ಬಿಟ್ಟಿದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಮಾತನ್ನು ಕೂಡ ಅದರ ಬಗ್ಗೆ ಮಾತಾಡಿಲ್ಲ. ಯಾಕೆಂದ್ರೆ ಸರ್ಕಾರದ ಚುಕ್ಕಾಣಿ ಹಿಡ್ಕೊಂಡಿರ್ತಕ್ಕಂಥವರು ಅವರ ಸಂಬಂಧಿಗಳು. ಆ ಕಾರಣದಿಂದ ಸಂಬಂಧಗಳ ಕಾರಣ ಭ್ರಷ್ಟಾಚಾರದಲ್ಲೂ ಸಂಬಂಧ. ಈ ಕಾರಣದಿಂದ ಅವರನ್ನ ಯಾರೂ ಏನೂ ಮಾಡೋಕ್ಕಾಗ್ತಿಲ್ಲ. ಯಾರಾದ್ರೂ ಹೋಗಿ ಅವ್ರನ್ನ ಕೇಳಿದ್ರೆ ನೀವು ಯಾರಿಗೆ ಬೇಕಾದ್ರೂ ಹೇಳ್ಕೊ ಹೋಗ್ರಿ, ಯಾರು ಏನ್ ಮಾಡೋಕ್ಕಾಗಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ. ಆ ಕಾರಣದಿಂದಲೇ ನಾವಿವತ್ತು ದೊಡ್ಡ ಹೋರಾಟವನ್ನ ಸದನದಲ್ಲೂ ಮಾಡ್ತಿದ್ದೇವೆ. ಈಗಾಗಲೇ ತಾವೆಲ್ಲ ಸಾಕ್ಷಿ ಇದ್ದೀರಿ, ಪ್ರಚಾರವನ್ನು ಮಾಡಿದ್ದೀರಿ. ನಾಗೇಂದ್ರ ಅವರ ರಾಜೀನಾಮೆ ಕೊಡೋವರೆಗೆ ನಾವು ನಮ್ಮ ಹೋರಾಟವನ್ನ ಕೈ ಬಿಡುವುದಿಲ್ಲ ಅನ್ನೋ ಮಾತನ್ನ ನಾವು ಹೇಳಿದ್ದೇವೆ. ಸರ್ಕಾರವೂ ಹೇಳಿದೆ, ಅವರು ಕೂಡ ಅಟಕ್ ಬಿದ್ದಿದ್ದಾರೆ. ಏನಂದ್ರೆ ಯಾವುದೇ ಕಾರಣಕ್ಕೆ ನಾವು ನಾಗೇಂದ್ರ ಅವರನ್ನ ಕೈ ಬಿಡೋದಿಲ್ಲ. ಅವರಿಗೆ ಬೇಲ್ ಸಿಕ್ಬಿಟ್ಟಿದೆ ಅಂತೆ. ಬೇಲ್ ಅಂದ್ರೆ
ಕಲಬುರಗಿ ಗ್ರಾಮೀಣ ಪ್ರದೇಶವನ್ನು ಬರಗಾಲ ಎಂದು ಘೋಷಣೆ ಮಾಡಲು ಆಗ್ರಹಿಸಿ ಆಗಸ್ಟ್ 25ರಂದು ಕಮಲಾಪುರದ ಬಸವೇಶ್ವರ ವೃತ್ತದಿಂದ ತಹಸೀಲ್ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ಜಾಧವ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಗ್ರಾಮೀಣ ಪ್ರದೇಶ ಬರಗಾಲ ಎಂದು ಘೋಷಣೆ ಮಾಡಬೇಕು. ಇನ್ಸೂರೆನ್ಸ್ 2 ಕಂತಿನ ಹಣ ಸಂಪೂರ್ಣವಾಗಿ ಬಿಡುಗಡೆ ಮಾಡಬೇಕು. ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ರೈತರ ಜಮೀನಿನಲ್ಲಿ ಇರುವ ಟಿಸಿ ಸುಟ್ಟಾಗ ರೈತರಿಂದ ಹಣ ಪಡೆಯುತ್ತಿರುವ ಅಧಿಕಾರಿಗಳಿಗೆ ಕೂಡಲೇ ಅಮಾನತುಗೊಳಿಸಲು ಕ್ರಮ ಕೈಗೊಳ್ಳಬೇಕು. ದನ ಕರುಗಳಿಗೆ ನೀರಿನ ಮೇವಿನ ವ್ಯವಸ್ಥೆ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಗಸ್ಟ್ 25ರಂದು ಬೆಳಗ್ಗೆ 11 ಗಂಟೆಗೆ ಕಮಲಾಪುರದ ಬಸವೇಶ್ವರ ವೃತ್ತದಿಂದ ತಹಸೀಲ್ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಮಾಡೋದು ಕಾರಣ ಏನಂದ್ರೆ, ತಾವು ಎಲ್ಲರಿಗೆ ಗಮನ ಇದೆ ಏನಂತಂದರೆ, ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಆಗಲಿ ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮಳೆ ಬರ್ತಾ ಇಲ್ಲ. ಆದ ಕಡೆಯಿಂದ ಎಲ್ಲ ರೈತರು ಏನದ ಭಾಳ ದೊಡ್ಡ ಸಮಸ್ಯೆಯಲ್ಲಿ ಇದ್ದಾರೆ. ಆದ ಕಾರಣ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮಾರ್ಗದರ್ಶನವರೆಗೂ ನಾವೇನು ಮಾಡ್ತಾಯಿದ್ದೀವಿ ಸರ್, ಬರುವ ದಿನಾಂಕ 25 ತಾರೀಕಿನಿಂದ ನಾವು ಅಲ್ಲಿ ಒಂದು ದೊಡ್ಡವಾದ ಉಗ್ರವಾದ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ತಾವು ಎಲ್ಲ ಮಾಧ್ಯಮದವರು ನಮಗೆ ಬೆಂಬಲ ಕೊಡಬೇಕು. ಹಾಗೂ ಅಲ್ಲಿ ಈಗ ರೈತರಿಗೆ ನೋಡಿ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ಕೆಲವೊಂದು ಕಡೆ ಮಳೆ ಬಂದಿದೆ, ಕೆಲವೊಂದು ಕಡೆ ಮಳೆ ಬರಲಿಲ್ಲ ಸರ್. ಆದ ಕಾರಣ ಏನದ, ನಾವು ರೈತರಿಗೋಸ್ಕರ ನಾವು ನಮ್ಮ ಜಾತ್ಯತೀತ ಜನತಾ ವತಿಯಿಂದ ನಾವು ಉಗ್ರವಾದವನ್ನು ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಮ್ಮ ಮಾಧ್ಯಮ ಮುಖಾಂತರ ಹೇಳೋದೇನಂತಂದರೆ, ತಾವು ಎಲ್ಲರೂ ಬಂದೇನದ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕಂತೇಳಿ ಈ ವೇದಿಕೆ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ರೈಟ್, ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಕಲಬುರಗಿ ಜಿಲ್ಲೆಯ ಜನರಿಗೆ ಮಿರಾ ಮೆನ್ಸ್ ಅವೆನ್ಯೂ ವತಿಯಿಂದ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU,
NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.